ಜೋಶಿ ಹೇಳಿಕೆಗೆ ಎಚ್.ಕೆ. ಪಾಟೀಲ್ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಫೇಕ್ ಎನ್ಕೌಂಟರ್ ಅಂತ ಶಬ್ದ ಸೃಷ್ಟಿ ಮಾಡಿರೋದು ಸರಿಯಲ್ಲ. ಇಂತಹ ಮಾತು ಪ್ರಹ್ಲಾದ್ ಜೋಶಿ ಅವರಿಗೆ ಶೋಭೆ ತರಲ್ಲ ಅಂತ ಬೆಳಗಾವಿಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಸಹಜವಾಗಿ ಆರಂಭದಲ್ಲೇ ಹೇಳಿದ್ವಲ್ಲ, ಪ್ರಹ್ಲಾದ್ ಜೋಶಿ ಅವರ ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನ. ಎಂತ ಗಂಭೀರ ಆರೋಪ ಅಂದ್ರೆ ಪೊಲೀಸರು ಸಿ.ಟಿ. ರವಿ ಅವರನ್ನ ಎನ್ಕೌಂಟರ್ ಮಾಡೋ ಪ್ಲಾನ್ ಅಲ್ಲಿ ಇದ್ರು ಅಂತ. ಮಾಧ್ಯಮದವರು ಇದ್ದಿದ್ದಕ್ಕೆ, ಕೆಲ ನಮ್ಮ ನಾಯಕರವ್ರನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದಕ್ಕೆ ಅವರ ಜೀವ ಉಳ್ಕೊಂಡಿದೆ ಅನ್ನುವಂಥ ಗಂಭೀರ ಆರೋಪ ಪ್ರಹ್ಲಾದ್ ಜೋಶಿ ಅವರು ಮಾಡಿರೋದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಚ್.ಕೆ. ಪಾಟೀಲ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರ ಈ ಹೇಳಿಕೆ ಅವರ ವ್ಯಕ್ತಿತ್ವಕ್ಕೆ ಅಥವಾ ಅವರಿರುವ ಸ್ಥಾನಕ್ಕೆ ಶೋಭೆ ತರಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದು ಅಲ್ಲ, ಅವರು ಈಗಾಗಲೇ ಪೊಲೀಸರು ತಮ್ಮ ವಿವರಣೆಯನ್ನು ಕೊಟ್ಟಿದ್ದಾರೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾಕೆ ಕರೆದುಕೊಂಡು ಹೋದ್ವಿ ಅಂತೇಳಿ. ಈ ಫೇಕ್ ಎನ್ಕೌಂಟ್ರು ಅದು ಇದು ಈ ಶಬ್ದ ಬಳಕೆ ಹಾಗೂ ಈ ಒಂದು ಮಾತುಗಳನ್ನು ಸೃಷ್ಟಿ ಮಾಡೋದೇನಿದೆ ಅದು ಪ್ರಹ್ಲಾದ್ ಜೋಶಿ ಅವರು ಇರುವ ಸ್ಥಾನದಿಂದ ಅದು ಶೋಭೆ ತರೋದಿಲ್ಲ. ಅಲ್ಲ, ಅವರು ಈಗಾಗಲೇ ಪೊಲೀಸರು ತಮ್ಮ ವಿವರಣೆಯನ್ನು ಕೊಟ್ಟಿದ್ದಾರೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾಕೆ ಕರೆದುಕೊಂಡು ಹೋದ್ವಿ ಅಂತೇಳಿ. ಈ ಫೇಕ್ ಎನ್ಕೌಂಟ್ರು ಅದು ಇದು ಈ ಶಬ್ದ ಬಳಕೆ ಹಾಗೂ ಈ ಒಂದು ಮಾತುಗಳನ್ನು ಸೃಷ್ಟಿ ಮಾಡೋದೇನಿದೆ ಅದು ಪ್ರಹ್ಲಾದ್ ಜೋಶಿ ಅವರು ಇರುವ ಸ್ಥಾನದಿಂದ ಅದು ಶೋಭೆ ತರೋದಿಲ್ಲ. ಅಲ್ಲ, ಅವರು ಈಗಾಗಲೇ ಪೊಲೀಸರು ತಮ್ಮ ವಿವರಣೆಯನ್ನು ಕೊಟ್ಟಿದ್ದಾರೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾಕೆ ಕರೆದುಕೊಂಡು ಹೋದ್ವಿ ಅಂತೇಳಿ. ಈ ಫೇಕ್ ಎನ್ಕೌಂಟ್ರು ಅದು ಇದು ಈ ಶಬ್ದ ಬಳಕೆ ಹಾಗೂ ಈ ಒಂದು ಮಾತುಗಳನ್ನು ಸೃಷ್ಟಿ ಮಾಡೋದೇನಿದೆ ಅದು ಪ್ರಹ್ಲಾದ್ ಜೋಶಿ ಅವರು ಇರುವ ಸ್ಥಾನದಿಂದ ಅದು ಶೋಭೆ ತರೋದಿಲ್ಲ. ಅಲ್ಲ, ಅವರು ಈಗಾಗಲೇ ಪೊಲೀಸರು ತಮ್ಮ ವಿವರಣೆಯನ್ನು ಕೊಟ್ಟಿದ್ದಾರೆ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಯಾಕೆ ಕರೆದುಕೊಂಡು ಹೋದ್ವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಚಂದ್ರು, ಬಹಳ ಕುತೂಹಲ ಇರೋದು ಸಿ.ಟಿ. ರವಿ ಅವರ ಬಂಧನ ಆಯಿತು, ಆ ನಂತರ ಆಗಿರುವ ಹೈಡ್ರಾಮಾಗಳು, ಅವರ ರಿಲೀಸ್ ಆಯಿತು. ಬಟ್ ರಾಜ್ಯ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪಗಳು ಮಾತ್ರ ನಿಂತಿಲ್ಲ. ಪ್ರಹ್ಲಾದ್ ಜೋಶಿ ಅವರ ಗಂಭೀರ ಆರೋಪ ಇನ್ಯಾವ ರೀತಿಯ ತಿರುವು ಪಡೆದುಕೊಳ್ಳುತ್ತೆ ಅಂತ? ಖಂಡಿತವಾಗ್ಲು ಈಗಾಗಲೇ ಸಿ.ಟಿ. ರವಿ ಅವರ ಬಂಧನ ಮತ್ತು ಬಿಡುಗಡೆ ಬಳಿಕ ಅನೇಕ ವಿಚಾರಗಳು ಸತ್ಯಗಳು ಹೊರಗೆ ಬಂತು. ಮಧ್ಯರಾತ್ರಿ ಏನು ಸ್ಟೇಷನ್ನಿಂದ ಸ್ಟೇಷನ್ನು ಅಥವಾ ಜಿಲ್ಲೆಯಿಂದ ಜಿಲ್ಲೆಗಳಿಗೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಒಟ್ಟು 400ಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಕಾಲ ಸುತ್ತುವರಿಸಿರ್ತಕ್ಕಂಥದ್ದು. ಈ ವಿಚಾರದಲ್ಲಿ ಒಂದಷ್ಟು ಕಡೆ ಅಂದರೆ ಕಬ್ಬಿನ ಗದ್ದೆ ಅಥವಾ ಕಲ್ಲಿನ ಕ್ವಾರಿ ಈ ರೀತಿಯಾದಂಥ ಪ್ರದೇಶಗಳಲ್ಲಿ ಸುತ್ತಿಸಿರುವಂಥದ್ದು ಮತ್ತು ಅಲ್ಲಿ ಭದ್ರತಾ ದೃಷ್ಟಿಯಿಂದ ಅಲ್ಲಿ ಇಟ್ಟಿದ್ದೇವೆ ಅನ್ನುವಂಥ ಒಂದಷ್ಟು ವಿಚಾರಗಳೇನಿದ್ದಾವೆ ಇದು ಮತ್ತೊಂದು ಸ್ವರೂಪವನ್ನು ತಿರುವು ಪಡೆದುಕೊಳ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಗಮನಿಸಬಹುದು. ಸೊ ಇಲ್ಲಿ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಒಂದು ಬಹಳ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಅದು ಸಿ.ಟಿ. ರವಿ ಅವರನ್ನ ಎನ್ಕೌಂಟರ್ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಸೂಚನೆಯನ್ನು ಕೊಟ್ಟಿತ್ತು. ಹಾಗಾಗಿ ಪೊಲೀಸರು ಎನ್ಕೌಂಟರ್ ಮಾಡೋದಕ್ಕೆ ಯಾವ ಸ್ಥಳ ಸೂಕ್ತ ಅನ್ನುವಂಥದ್ದನ್ನು ಹುಡುಕ್ತಾ ಇದ್ರು ಅನ್ನುವಂಥದ್ದು ಬಗ್ಗೆ ಈಗ ಕೇಂದ್ರ ಸಚಿವರು ಒಂದು ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ನಾಯಕರಿಗೆ ಅಷ್ಟೇ ಅಲ್ಲ, ಬೇರೆಯವ್ರಿಗೂ ಕೂಡ ಬಹಳ ದೊಡ್ಡ ಗಂಭೀರ ಚಿಂತನೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಯಾಕೆಂತಂದರೆ ಈ ಒಂದು ಎನ್ಕೌಂಟರ್ ಏನಿದೆ, ಈ ಎನ್ಕೌಂಟರ್ ಅನ್ನುವಂಥ ವಿಚಾರ, ಅದರಲ್ಲೂ ಮಾಜಿ ಸಚಿವರು ಹಾಲಿ ಶಾಸಕರಾಗಿರೋಂಥವ್ರಿಗೆ ಈ ರೀತಿಯಾದಂಥ ಪರಿಸ್ಥಿತಿ ಬಂದರೆ ಜನಸಾಮಾನ್ಯನ ಪರಿಸ್ಥಿತಿ ಏನು ಅನ್ನುವಂಥದ್ದು ಬಹಳ ಗಂಭೀರವಾದಂಥ ಚರ್ಚೆಗೂ ಕೂಡ ಕಾರಣವಾಗಿ ಇರ್ತಕ್ಕಂಥದ್ದು. ಸೊ ಅದರಲ್ಲೂ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಬಹಳ ಬೇರೆ ರೀತಿಯಾದಂಥ ರಾಜಕೀಯ ಸ್ವರೂಪವನ್ನು ಕೂಡ ಪಡ್ಕೊಳ್ತಾ ಇದೆ, ಬೇರೆ ರೀತಿಯಾದಂಥ ಚರ್ಚೆಗೂ ಕೂಡ ತಿರುವನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಆರೋಪ ಮತ್ತು ಪ್ರತ್ಯಾರೋಪಗಳನ್ನು ಕಾಂಗ್ರೆಸ್ ಮತ್ತು BJP ನಾಯಕರ ನಡುವೆ ನಡೀತಾ ಇರ್ತಕ್ಕಂಥದ್ದು. ಒಂದು ಕಡೆ ಎಚ್.ಕೆ. ಪಾಟೀಲ್ ಆಗಿರ್ಬೋದು ಮತ್ತು B.K. ಹರಿಪ್ರಸಾದ್ ಆಗಿರ್ಬೋದು, ಎಲ್ಲರೂ ಕೂಡ ಈ ಎನ್ಕೌಂಟರ್ ಅನ್ನುವಂಥ ವಿಚಾರವಾಗಿ ಭಾಳಷ್ಟು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಕೂಡ ಎನ್ಕೌಂಟರ್ ಮಾಡಲಿಕ್ಕೆ ಈ ರೀತಿ ಮಾಡಿಲ್ಲ ಅನ್ನೋಂಥದ್ದು. ಆದರೆ CM ಕೂಡ ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ರೀತಿಯಾದಂಥ ಎನ್ಕೌಂಟರ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಸಿ.ಟಿ. ರವಿ ಹೇಳಿಕೆ ನಮ್ಮ ಬಳಿ ಆಡಿಯೋ ಮತ್ತು ವಿಡಿಯೋ ದಾಖಲೆ ಇದೆ. ಸೊ ಹಾಗಾಗಿ ಈ ವಿಚಾರದಲ್ಲಿ ಅನೇಕ ಚರ್ಚೆ ಕೂಡ ಆಗ್ತಾ ಇದೆ, ತನಿಖೆ ಕೂಡ ನಡೀತಾ ಇದೆ ಅನ್ನೋಂಥದ್ದು. ಮತ್ತೊಂದು ಕಡೆ ಎಚ್.ಕೆ. ಪಾಟೀಲ್ ಅವರು ಹೇಳ್ತದೆ, ಇಲ್ಲ ಈ ಒಂದು ವಿಚಾರ ಏನಿದೆ ಎನ್ಕೌಂಟರ್ ಅನ್ನೋಂಥದ್ದು ಇದು ಫೇಕ್ ಎನ್ಕೌಂಟ್ರು, ಈ ರೀತಿಯಾದಂಥ ಹೇಳಿಕೆಗಳು ಸರಿಯಲ್ಲ ಅನ್ನೋಂಥದ್ದು. ಹೀಗಾಗಿ ಈ ವಿಚಾರಗಳು ಎನ್ಕೌಂಟರ್ ಅನ್ನುವಂಥ ವಿಚಾರ ಏನಿದೆ ಭಾಳಷ್ಟು
ದೊಡ್ಡ ಗಂಭೀರ ಮಟ್ಟಕ್ಕೆ ಸ್ವರೂಪದ ಕೂಡ ತಿರುವು ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇದು ಯಾವ ಮಟ್ಟದ ಅಥವಾ ಉನ್ನತ ಮಟ್ಟದ ತನಿಖೆಗೂ ಕೂಡ ಹೋದ್ರೂ ಅಚ್ಚರಿ ಇಲ್ಲ. ಕೇಂದ್ರ ಸಚಿವರೇ ಇಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ? ಯಾಕಂದರೆ ಒಬ್ಬ BJP ನಾಯಕನನ್ನ ಇಡೀ ರಾತ್ರಿ ಸುತ್ಸುವಂಥದ್ದು, ಯಾಕಂದರೆ ಒಂದು ಸ್ಟೇಷನ್ಗೆ ಅಥವಾ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅನ್ನುವಂಥ ಹೇಳಿಕೆ ಏನಿತ್ತು ಅದನ್ನು ಬಿಟ್ಟು ಸೊ ಅಲ್ಲೇ ಜಿಲ್ಲೆಯಾದ್ಯಂತ ಅಂದರೆ ಬೆಳಗಾವಿಯಿಂದ ಹುಬ್ಳಿಯಿಂದ ಧಾರವಾಡ ಮತ್ತು ಬಾಗಲಕೋಟೆ ಈ ರೀತಿಯಾದಂಥ ಸುತ್ಸುವಂಥ ಕೆಲಸ ಏನು ಮಾಡಿದ್ದಾರೆ, ಇದು ಭಾಳಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಸೊ ಅಂದರೆ ಕಾಂಗ್ರೆಸ್ನ ಒಬ್ಬ ಇನ್ಸ್ಪೆಕ್ಟರ್ ಏನು ಕರ್ಕೊಂಡು ಹೋಗಿದ್ರು, ಕಾಂಗ್ರೆಸ್ನ ನಾಯಕರು ಹೇಳಿರುವಂಥದ್ದೇ ಇದಕ್ಕೆಲ್ಲ ಕಾರಣ. ಸೊ ಹಾಗಾಗಿ ಆ ಇನ್ಸ್ಪೆಕ್ಟರ್ ಕಾಂಗ್ರೆಸ್ ನಾಯಕರ ಹೇಳಿಕೆಯಿಂದ ಈ ರೀತಿ ಸುತ್ಸಿದ್ದಾರೆ ಅನ್ನುವಂಥದ್ದು. ಸೊ ಹಾಗಾಗಿ ಇದನ್ನ ಮುಂದಿನ ದಿನಗಳಲ್ಲಿ ಯಾವ ರೀತಿ ತೆಗೆದುಕೊಳ್ತಾರೆ ಅಂತದ್ದು ಬಹಳ ಕುತೂಹಲ ಇರತಕ್ಕಂಥದ್ದು. ಶ್ರುತಿ. ಓಕೆ ಚಂದ್ರು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ಫೇಕ್ ಎನ್ಕೌಂಟರ್ ಆರೋಪಕ್ಕೆ ಕಾಂಗ್ರೆಸ್ ಕೂಡ ತಿರುಗೇಟು ಕೊಟ್ಟಿದೆ. ಅಮಿತ್ ಶಾ ನಕಲಿ ಎನ್ಕೌಂಟರ್ಗೆ ಹೆಸರು ವಾಸಿ. ಬೆಂಗಳೂರಿನಲ್ಲಿ ಹೀಗಂತ ತಿರುಗೇಟು ನೀಡುತ್ತಿದ್ದಾರೆ BK ಹರಿಪ್ರಸಾದ್, ಕಾಂಗ್ರೆಸ್ನ ಹಿರಿಯ ನಾಯಕ. ಪ್ರಹ್ಲಾದ್ ಜೋಶಿ ಅವರು ಅಮಿತ್ ಶಾ ಸಂಸತಿಯವರು, ಅವರಿಂದ ಪಾಠ ಕಲಿತು ಬಂದು ಇಲ್ಲಿ ನಮಗೆ ಹೇಳ್ತಿದ್ದಾರೆ ಅಂತ BK ಹರಿಪ್ರಸಾದ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರ ಫೇಕ್ ಎನ್ಕೌಂಟರ್ ಪದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ರಿಯಾಕ್ಷನ್ಗಳಿದು. BK ಹರಿಪ್ರಸಾದ್ ಕಾಂಗ್ರೆಸ್ನ ಹಿರಿಯ ನಾಯಕ, ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಅಮಿತ್ ಶಾ ಸಂತತಿಯವರು ದೇಶದಲ್ಲಿ ಫೇಕ್ ಎನ್ಕೌಂಟರ್ಗೆ ಹೆಸರುವಾಸಿ ಆಗಿದ್ದಂಥ ಅಮಿತ್ ಶಾನ ಸುಪ್ರೀಂ ಕೋರ್ಟು ಗಡಿಪಾರು ಮಾಡಿತ್ತು ಗುಜರಾತಿಂದ. ಆದ್ದರಿಂದ ಅಮಿತ್ ಶಾದವ್ರು ಏನು ಪಾಠ ಹೇಳಿಕೊಟ್ಟಿದ್ದಾರೆ ಅದನ್ನು ಇಲ್ಲೂ ಬಂದು ಹೇಳ್ತಾ ಇದ್ದಾರೆ. ಅವ್ರು ಮಾಡಬೇಕಾಗಿರೋದು ನಾವು ಮಾಡ್ತೀವಿ ಅಂಥೇಳಿ ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಅದು ಆಗೋಗಿದೆ, ಆಗಬಾರ್ದಾಗಿತ್ತು. ಅದು ಸಹ ಮೇಲ್ಮನೆಯಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರ್ದು. ಅದಕ್ಕೆ ನಾವೆಲ್ಲರೂ ಸಹ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಪ್ರಹ್ಲಾದ್ BJP MLC CT ರವಿ ಟೆಂಪಲ್ ರನ್ ಮಾಡ್ತಿದ್ದಾರೆ. ಬಂಧನ ಆಯಿತು, ಹೈಡ್ರಾಮಾ ಆಯಿತು, ತಲೆಗೇಟಾಯಿತು, ಠಾಣೆಯಿಂದ ಠಾಣೆ ಸುತ್ತಾಡಿದ್ರು. ಒಟ್ಟಿನಲ್ಲಿ ಸಂಕಷ್ಟದ ಪರಿಸ್ಥಿತಿನೇ ಎದುರಿಸಿ ನಂತರ ರಿಲೀಫ್ ಸಿಕ್ಕಿದ್ದು ಹೌದು. ಹಾಗಾಗಿ ಈಗ ರಿಲೀಫ್ ಸಿಗ್ತಾ ಇದ್ದಂತೆ ಟೆಂಪಲ್ ರನ್ ಮುಂದುವರಿಸುತ್ತಿದ್ದಾರೆ CT ರವಿ. ಚಿಕ್ಕಮಗಳೂರಿನಲ್ಲಿ ರಾಘವೇಂದ್ರ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಪತ್ನಿ ಪಲ್ಲವಿ ಜೊತೆ ರವಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ನಗರದ ಬಸವನಹಳ್ಳಿಯ ರಾಘವೇಂದ್ರ ಮಠ ದೇವರ ದರ್ಶನ ಪಡ್ಕೊಂಡು ಪೂಜೆ ಸಲ್ಲಿಸಿದ್ದಾರೆ. ಪತ್ನಿ ಪಲ್ಲವಿಯವರ ಜೊತೆಗೆ CT ರವಿ ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯ. ಅತ್ಯಂತ ದೊಡ್ಡ ಸಂಕಷ್ಟದಿಂದ ಪಾರಾಗಿ ಬಂದಿದ್ದಾರೆ ಅನ್ನುವಂತಹ ವಿಚಾರವನ್ನು ಅವರ ಪತ್ನಿ ಪಲ್ಲವಿ ಅವರು ಕೂಡ ಹೇಳ್ತಾ ಇದ್ರು. ರಾಜಕೀಯ ದುರುದ್ದೇಶದಿಂದಲೇ ಈ ರೀತಿ ಬೆಳವಣಿಗೆಗಳಾಯಿತು. ಪತಿಯನ್ನ ಆ ರೀತಿ ಬಂಧಿಸಿ ಠಾಣೆಯಿಂದ ಠಾಣೆ ಸುತ್ತಾಡಿಸಿದಾಗ ಸಹಜವಾಗಿ ಆತಂಕ ಶುರುವಾಗಿತ್ತು ನಮಗೆ ಅಂತ. ಲೊಕೇಶನ್ ಕಳಿಸ್ತಾ ಇದ್ರು ಅನ್ನೋದನ್ನ ಬಿಟ್ಟರೆ ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾಕೆ ಕರ್ಕೊಂಡು ಓಡಾಡ್ತಿದ್ದಾರೆ, ಇದೆಲ್ಲವೂ ಕೂಡ ದೊಡ್ಡ ಮಟ್ಟದ ಆತಂಕ ಸೃಷ್ಟಿ ಮಾಡಿತ್ತು ನಮಗೆ ಅಂತ ರಿಪಬ್ಲಿಕಾಣ ಜೊತೆ CT ರವಿಯವರ ಪತ್ನಿ ಪಲ್ಲವಿ ಅವರು ಕೂಡ ಮಾತನಾಡಿದ್ರು. ಈಗ ನೋಡಿ, ಎಲ್ಲ ಸಂಕಷ್ಟ ದೂರ ಆಗಿ ರಿಲೀಫ್ ಸಿಕ್ಕ ಬಳಿಕ ಅಂದರೆ ರಾಜ್ಯ ರಾಜಕೀಯದಲ್ಲಿ ಇದೇ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದ್ದರೂ ಕೂಡ, ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿ ಆಗ್ತಾ ಇದ್ರು ಕೂಡ CT ರವಿಯವರು ತಕ್ಕ ಮಟ್ಟಿಗೆ ಸಂಕಷ್ಟದಿಂದ ಪಾರಾಗಿದ್ದೀನಿ ಅನ್ನೋ ನಿಟ್ಟಿನಲ್ಲೇ ದೇವರ ಮೊರೆ ಹೋಗಿದ್ದಾರೆ, ವಿಶೇಷ ಪೂಜೆ ಸಲ್ಲಿಸ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಆದರೆ CT ರವಿಯವ್ರಿಗಂತೂ ಒಂದು ದೊಡ್ಡ ಮೈಲೇಜ್ ಸಿಗೋದ್ರಲ್ಲಿ ನೋ ಡೌಟ್ ಅನ್ನುವಂಥ ವಿಶ್ಲೇಷಣೆಗಳು ರಾಜಕೀಯ ವಲಯದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ಕಾರಣ ಈಗ MLC ರಾಷ್ಟ್ರ ಮಟ್ಟದಲ್ಲಿ ಸದ್ದು ಸುದ್ದಿಗೆ ಕಾರಣ ಆಗಿರೋದು ಇವರ ಬಂಧನದ ವಿಚಾರ. ಹಾಗಾಗಿ ಆ ಇಮೇಜ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ರಾಜಕೀಯ ವಲಯದಲ್ಲಿ ಕೇಳೋದಕ್ಕೆ ಸಿಗ್ತಾ ಇದೆ. ಕಾದ್ ನೋಡಬೇಕು ಮುಂದಿನ ದಿನಗಳಲ್ಲಿ CT ರವಿಯವರ ಈ ಬಂಧನದ ವಿಚಾರ ಯಾವ ರೀತಿಯ ತಿರುವು ಪಡೆದುಕೊಳ್ಳುತ್ತೆ, ಅದೆಷ್ಟರ ಮಟ್ಟಿಗೆ ಮೈಲೇಜ್ ತಂದುಕೊಡಬಹುದು CT ರವಿ ಅವರಿಗೆ ಅಂತ. 4 ದೃಶ್ಯ ನೋಡ್ತಾ ಇದ್ದೀರಿ. ಒಂದ್ ಕಡೆ ತೀರ್ಥ